ಅಲಂಕಾರವನ್ನು ಮಾಡಿ ಅದಕ್ಕೆ ಒಂದು ವಿಗ್ರಹವನ್ನು ಕಟ್ಟಿ ದಸರಾ ಒಂದು ವಾರದ ನಂತರ ಕಂಟಿನ್ಯೂ ದೇವಸ್ಥಾನ ಬಹಳ ಪ್ರಸಿದ್ಧಿಯಾಗಿದೆ. ಈ ನಡುವೆ ನಮಸ್ಕಾರ, ಮನಸಾರೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ಕೊತ್ತತ್ತಿ, ಮಂಡ್ಯ ಜಿಲ್ಲೆ. 19ನೇ ವರ್ಷದ ಚಾಮುಂಡೇಶ್ವರಿಯ ಊರ ಹಬ್ಬ ಹಾಗೂ ಕರಗ ಮಹೋತ್ಸವದ ಸಂಪೂರ್ಣ ಚಿತ್ರಣ ನಿಮಗಾಗಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಮಂಡ್ಯದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಕೊತ್ತತ್ತಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಅಸಂಖ್ಯಾತ ಭಕ್ತರನ್ನ ಹೊಂದಿದೆ. ಕಣ್ಮನ ಸೆಳೆಯುವಂತಹ ಪ್ರಕೃತಿಯ ಮಡಿಲಲ್ಲಿ ಈ ದೇವಸ್ಥಾನ ಇರೋದು ನಮ್ಮೆಲ್ಲರಿಗೂ ಖುಷಿಯ ವಿಷಯ. ದೇವಸ್ಥಾನದ ಮುಂಭಾಗದಲ್ಲಿ ವಿಶಾಲವಾದಂತಹ ಹೊರಾಂಗಣ ಮತ್ತು ಸುಂದರವಾದಂತಹ ಕೆರೆಯ ನೋಟ ನಮಗೆ ಸಿಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಉತ್ಸವವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. 3 ದಿನಗಳ ಕಾಲ ನಡೆಯುವಂತಹ ಈ ಊರ ಹಬ್ಬ ಅದ್ದೂರಿಯಾಗಿ ನಡೆಯುತ್ತೆ. ಮೊದಲ ದಿನ ದೇವಿಗೆ ಹೂವಿನ ಅಲಂಕಾರ, ಹೋಮ ಮತ್ತು ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿರೋದನ್ನು ನಾವು ನೋಡಬಹುದು. ಮತ್ತು 2ನೇ ದಿನದ ಕರಗ ಮಹೋತ್ಸವ ಎಲ್ಲರ ಕಣ್ಮನವನ್ನು ಸೆಳೆಯುತ್ತದೆ. ಮೊದಲ ದಿನದ ಅಭಿಷೇಕ ಮತ್ತು ಮಹಾಮಂಗಳಾರತಿಯ ನಂತರ ನಾಳಿನ ಕರಗ ಮಹೋತ್ಸವಕ್ಕೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ. ದೇವ್ಯೈ ನಮಃ ಮಹಾದೇವ್ಯೈ ನಮಃ ಹಿತಾರ್ಥಿ ಮನಾಯ ನಮಃ ಮನಾನ್ಮನಾಯ ನಮಃ ಮಹಾದೇ ಓಂ ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜ ಭವೇತು ನಾಮ್ನೇ ಪ್ರಾದುರ್ಮಿತ್ರಾಯ ವರುಣಾಯ ವಾಯವೆ ಪ್ರಾದುರ್ಮಿತ್ರಾಯ ವರುಣಾಯ ವಾಯವೆ ವರಕುದಯೇ ಪದಮಾವದಾಭ್ಯಃ ಮಹಾದೇವ್ಯ ಸದ್ಯೋಜಾತ ಪರಮಂದೇನ ಉದ್ದೋಡಗೇನ ಸ್ನಾನಾನಂತರಂ ಕದಳೇ ಬಲೇನ ಸ್ನಾಯಂ ಭವಾವಾರಸ್ಯ ಸಂಗದೇ ಆಪ್ಯಾಯಸ್ವ ಸಮೇರದ್ಯಾಯಸ್ವ ಸಮೇರದೆ ವಿಶ್ವಾತಸ್ವ ಮರುಷ್ಟಯಂ ಭವಾವಾರಸ್ಯ ಸಂಗದೇ ಜ್ಯೇಷ್ಠಾರಸ್ಯಸ್ವವಾಜಿನಃ ಓಕ್ತಂ ಜವೇತ್ತದಾ ವರ್ಷಂತ ದೇವಿ ಭಾವರಿದವೋ ಭ್ರಸ್ಯ ವಿದ್ಯುತಃ ಪ್ರೋಹಮತ್ಯೈ ಭದ್ರಾಯೈ ನಿಯತಾಃ ಪ್ರಣತಾಃ ಸ್ಮೃತಾಃ ಯವಾಸ ಪ್ರಜಾಪತಿರೇಕಃ ಪುಷ್ಕರವರ್ಣೇ ಸಮಪದಾಸ್ಯಾಂ ದ್ರವಣದಿಕ್ಕಾವಸ್ಸಮಹಣ ಸ್ಮಾರಂಗಮಾಮೋ ಶಿಕ್ಷಾಯುಮದಾ ಪೂಜರಿದಾಜನಃ ಶ್ರೀದೇವಿ ನಮಃ ದೋಡಗಿನಸ್ತಿನಾದ ಪ್ರಬೋಧಿನಿ ಶ್ರೇಯಂ ದೇವೇ ಮಮಪ್ಪಯೇ ಶ್ರೀರ್ಮಾ ಈ ಚಾಮುಂಡೇಶ್ವರಿ ದೇವಸ್ಥಾನ, ಕೊತ್ತತ್ತಿ, ಮಂಡ್ಯ ಜಿಲ್ಲೆ. ನಮಸ್ಕಾರ. 3 ದಿವಸಗಳ ಕಾಲ ನಡೆಯೋ ಈ ಉತ್ಸವದ ವಿಶೇಷತೆ ಏನು ಅಂತ ಕೇಳ್ಬೋದು. ಅಂದರೆ ಇದು ತುಂಬ ಇತಿಹಾಸ ಇದೆ. ಒಂದು 19 ವರ್ಷದ ಪೂಜಾ ಮಹೋತ್ಸವ ಇದು. ತುಂಬ 34 ವರ್ಷದ ಕರಗ ಮಹೋತ್ಸವ ಇದು. ಇಲ್ಲೆಲ್ಲ 3 ದಿನ ದಸರಾ ಒಂದು ವಾರದ ನಂತರ ಒಂದು ಕಂಟಿನ್ಯೂ ಒಂದು 3 ದಿನ ಹಬ್ಬ ಇರುತ್ತೆ. ಅಂದರೆ ಪ್ರಥಮ ದಿನವಾಗಿ ಒಂದು ಗಣೇಶ ಪೂಜೆ, ಗಣಪತಿ ಹೋಮ, ಪುಣ್ಯಾಹ, ರಕ್ಷಾಬಂಧನೆ, ಋತುಕಿರ ಪೂಜೆ, ವಸ್ತ್ರ ಸಮರ್ಪಣೆ, ಈ ಥರ ವಿವಿಧ ಅಭಿಷೇಕ ಅಲಂಕಾರ ಎಲ್ಲ ಇರ್ತದೆ. ಅದಂತರ ಮಾರನೇ ದಿನ ಒಂದು ಚಂಡಿಕಾ ಪಾರಾಯಣ, ಚಂಡಿಕಾ ಹೋಮ, ಆಮೇಲೆ ಅಲ್ಲಿ ಕಳಶಾರಾಧನೆ ಇರ್ತದೆ. ಹೋಮ, ವಿಶೇಷ ದ್ರವ್ಯಗಳಿಂದ ಹೋಮಗಳೆಲ್ಲ ಮಾಡ್ತಾರೆ. ಬಾಗಣ ಸಮರ್ಪಣೆ, ಇಲ್ಲಿ ಅಮ್ಮನವ್ರಿಗೂ ವಿಶೇಷ ಅಲಂಕಾರ ಎಲ್ಲ ಇರ್ತದೆ. ಅಲ್ಲಿ ಅನ್ನದಾನ ಸಂತರ್ಪಣೆ ಎಲ್ಲ ಇರ್ತದೆ. ಅದಾದ 3ನೇ ದಿನಕ್ಕೆ ಕರಗ ಮಹೋತ್ಸವ ಎಲ್ಲ ಇರ್ತದೆ. ಕರಗ ಮಹೋತ್ಸವದಲ್ಲಿ ಬೀರೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಎಲ್ಲ ವಿಶೇಷ ಮಾಡಿ, ಅಲ್ಲಿ ಅಭಿಷೇಕ ಮಾಡಿದ ತಕ್ಷಣ ಇಲ್ಲೆಲ್ಲ ಹೂ ಅಲಂಕಾರ ಮಾಡಿರ್ತಾರೆ. ಇಲ್ಲಿಂದ ಉತ್ನಳ್ಳಿ ಜ್ವಾಲಾಮುಖಿ ಬಸದಿ ಅಂತ ದೇವರ ಕರಗ ಇರ್ತದೆ. ಚಾಮುಂಡೇಶ್ವರಿ ಅಮ್ಮನವರ ಕರಗ ಇರುತ್ತೆ. ಎರಡಕ್ಕೂ ಹೂ ಅಲಂಕಾರ ಮಾಡಿ ಅಲ್ಲಿಂದ ತಂಬಿಟ್ಟಿನ ಆರತಿ, ಎಲ್ಲ ವಿವಿಧ ರಥಗಳು ಹಾಗೂ ತಂಬಿಟ್ಟಿನ ಆರತಿ, ಗೊಂಬೆ, ಡೊಳ್ಳು ಕುಣಿತ, ಈ ಥರ ವಿವಿಧ ಅಲಂಕಾರದ ಮುಖಾಂತರ ಪೂಜಾ ಕುಣಿತಗಳು ಇನ್ನೂ ಹಲವಾರು ಇರ್ತವೆ. ಅದರ ಮುಖಾಂತರ ಉತ್ಸವಾದಿಗಳು ಬಂದು ಅಲ್ಲಿ ರಾಮ ಮಂದಿರದ ಒಟ್ಟಲ್ಲಿ ತಂಬಿಟ್ಟಿನ ಆರತಿ ಹೀಗೆ ವಿಶೇಷವಾಗಿ ನಡೆದು ಬರ್ತದೆ. ಇದು ಕೊತ್ತತ್ತಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಈ ಥರ ಕಾರ್ಯಕ್ರಮಗಳು ನಡೀತದೆ. ಎಷ್ಟು ವರ್ಷಗಳಿಂದ ನಡೀತಾ ಇದೆ? ತುಂಬ ಇದು 34-35 ವರ್ಷಗಳಿಂದ ನಡೀತಾ ಇದೆ ಇದು.
ಅಂದ್ರೆ ದೇವಸ್ಥಾನದ ಇತಿಹಾಸ ಬಂದು 34-35 ವರ್ಷ ಇದೆ ಇದು ಇತಿಹಾಸ. ತುಂಬ ಪವರ್ಫುಲ್. ತುಂಬ ಇದರ ಶಿಷ್ಯರೆಲ್ಲ ಹುಣಸೂರು, ಕಿರಿಜ, ಇಲ್ಲಿ ಬೇವನಹಳ್ಳಿ, ಕೊತ್ತತ್ತಿ, ಮುತ್ತಳ್ಳಿ ಈ ಕಡೆ ಎಲ್ಲ ತುಂಬ ವಿಜೃಂಭಣೆಯಾಗಿ 3 ದಿನದ ಕಾಲ ನೆರವೇರಿಸ್ತಾರೆ ಭಕ್ತಾದಿಗಳು. ಸುಮಾರು 35 ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವಂತಹ ಈ ಪುರಾತನ ದೇವಾಲಯ ಭಕ್ತಾದಿಗಳನ್ನು ಆಕರ್ಷಿಸುತ್ತಿದೆ. ತಾಯಿಯನ್ನು ನಂಬಿ ಬಂದಂತಹ ಭಕ್ತಾದಿಗಳ ಸಂಕಷ್ಟವನ್ನು ನಿವಾರಣೆ ಮಾಡ್ತಾಳೆ ಚಾಮುಂಡಿ ತಾಯಿ. ಹಾಗಾಗಿ ಅಸಂಖ್ಯಾತ ಭಕ್ತಾದಿಗಳು ವಿವಿಧ ಭಾಗಗಳಿಂದ ಇಲ್ಲಿಗೆ ಬರ್ತಾರೆ ಹಾಗೂ ವರ್ಷಕ್ಕೊಮ್ಮೆ ನಡೆಯುವಂತಹ ಚಾಮುಂಡೇಶ್ವರಿ ಉತ್ಸವದಲ್ಲಿ ಪಾಲ್ಗೊಳ್ತಾರೆ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಕೊತ್ತತ್ತಿ, ಮಂಡ್ಯ ಜಿಲ್ಲೆ. ಈ ದೇವಸ್ಥಾನ ಹೇಗೆ ಸ್ಥಾಪನೆ ಆಯಿತು ಮತ್ತು ಈ ದೇವಸ್ಥಾನ ಹೇಗೆ ಪ್ರಾರಂಭ ಆಯಿತು, ಇದ್ರ ಮೂಲ ಏನು, ಇದ್ರ ಬಗ್ಗೆ ಪ್ರಧಾನ ಅರ್ಚಕರಾದಂತಹ ಕುಮಾರಾರಾಧ್ಯರಿದ್ದಾರೆ. ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ, ದೇವಸ್ಥಾನ ಯಾವ ರೀತಿ ಪ್ರಾರಂಭ ಆಯಿತು, ಮೊದಲನೇದಾಗಿ ಇದೇನು ಉದ್ಭವ ಮೂರ್ತಿನ ಅಥವಾ ಪ್ರತಿಷ್ಠಾಪನೆ ಮಾಡಿದ್ದ, ಏನು? ಪ್ರತಿಷ್ಠಾಪನೆ ಮಾಡಿದ್ದು ಫಸ್ಟು ಇಲ್ಲಿ ಏನಪ್ಪ ಅಂತಂದರೆ ಕಳಸಗಳನ್ನ ಇಟ್ಟು ತಂಬಿಟ್ಟಿನ ಆರತಿ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು. ಬೇವಿನ ಸೊಪ್ಪು ಇದು ಇಟ್ಬಿಟ್ಟು. ಅದಾದ ನಂತರ ದೇವಸ್ಥಾನ ಕಟ್ಟಬೇಕು ಅಂತ ಮುಖ್ಯಸ್ಥರುಗಳೆಲ್ಲ ಸೇರಿ ಊರಿನ ಆ ಕುಲ ಬಾಂಧವರು ದೇವಸ್ಥಾನ ಕಟ್ಟಿದ್ರು. ದೇವಸ್ಥಾನ 19 ವರ್ಷಗಳಿಂದ ನಾನು ಜಂಟಿಕಾ ಹೋಮ ಹಾಗೂ ಕರಗ ಮಹೋತ್ಸವ ಅಂತೇಳಿ ಅನ್ನ ಸಂತರ್ಪಣೆ, ಕರಗ ಮಹೋತ್ಸವ ಪ್ರತಿ ವರ್ಷಗಳಲ್ಲೂ ಆಶ್ವೀಜ ಮಾಸದಲ್ಲಿ ಅಲ್ಲಿ ನಮ್ಮ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತೆಪ್ಪಾದ 3 ದಿವಸಕ್ಕೆ ಅಂತ ಹೇಳಿ ಇದನ್ನೇ ಪಾಲಿಸ್ಕೊಂಡು ಸೋಮವಾರ ದಿವಸ ಹೋಮ, ಅನ್ನ ಸಂತರ್ಪಣೆ, ಮಂಗಳವಾರ ಕರಗ ಮಹೋತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಇಲ್ಲಿವರೆಗೂ ಭಾಳ ವಿಜೃಂಭಣೆಯಿಂದ ಅದನ್ನು ಪಾಲಿಸ್ಕೊಂಡು ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ಕರಗ ಮಹೋತ್ಸವ ಕರಗ ಅಂದ್ರೆ ಯಾವ ರೀತಿ ನಡೆಯುತ್ತೆ, ಅದನ್ನ ಹೇಗೆ ನೀವು ಪ್ರಿಪೇರ್ ಮಾಡ್ತೀರಾ, ಆ ಉತ್ಸವ ಅದೆಲ್ಲ ಹೇಗಿರುತ್ತೆ? ಸೊ ಕರಗ ಅಂತ ಹೇಳಿದ್ರೆ ನಾವು ಬಿಂದಿಗೆ ಒಳಗಡೆ ಅಲಂಕಾರವನ್ನು ಮಾಡಿ ಅದಕ್ಕೆ ಒಂದು ವಿಗ್ರಹವನ್ನು ಕಟ್ಟಿ ಆ ವಿಗ್ರಹದ ಮುಖಾಂತರ ಹೂವನ್ನು ಕಟ್ಟಿ ಅದನ್ನೆಲ್ಲ ಹೋಮ ವಾಯನ ಎಲ್ಲವನ್ನು ಮಾಡಿ ಅಲ್ಲಿಂದ ನಡುಮುಡಿ ಮೇಲೆ ಬರುವಂಥದ್ದು. ನಡುಮುಡಿ ಮೇಲೆ ಬಂದ ನಂತರ ಇಲ್ಲಿ ದೇವಸ್ಥಾನದ ಹತ್ರ ಬಂದ ಮೇಲೆ ಆರತಿಯನ್ನು ಮಾಡುವಂಥದ್ದು. ಮತ್ತು ಅಲ್ಲಿ ಊರಿನೊಳಗಡೆಯಿಂದ ತಂಬಿಟ್ಟು ಆರತಿ ಹಾಗೂ ಇತರೆ ಆರತಿಗಳು ಮತ್ತು ಈ ವೀರದಾಸೆ ಕುಣಿತರು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅಂದ್ಕೊಂಡು ಭಾಳ ಜೋರಾಗಿ ಚೆನ್ನಾಗಿ ಇತ್ತೀಚೆಗೆ ಫಸ್ಟ್ ಕ್ಲಾಸಾಗಿ ಮಾಡ್ತಾಯಿದ್ದೀವಿ ಅಂತ.
ಚಾಮುಂಡೇಶ್ವರಿ ದೇವಸ್ಥಾನ ಕೊತ್ತತ್ತಿ 3 ದಿವಸಗಳ ಕಾಲ ವಿಜೃಂಭಣೆಯಿಂದ ನಡೆಯುವಂತಹ ಚಾಮುಂಡೇಶ್ವರಿ ಉತ್ಸವದ ಬಗ್ಗೆ ಭಕ್ತಾದಿಗಳು, ಕೊತ್ತತ್ತಿ ಗ್ರಾಮದವರೇ ಆದಂಥ ಭಕ್ತಾದಿಗಳು ಇದ್ರ ಬಗ್ಗೆ ಏನು ಮಾತಾಡ್ತಾರೆ, ಇದರ ಮಹತ್ವ ಏನು, ಎಷ್ಟು ವರ್ಷಗಳಿಂದ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ನಾನು ಕೊತ್ತತ್ತಿಯವರೇ ರಕ್ಷಿತ್ ಅಂತ. ನಾನು ಅಂದರೆ ಹುಟ್ಟೋದಕ್ಕಿಂತ ಮುಂಚೆಯಿಂದ ದೇವಸ್ಥಾನ ಭಾಳ ಪ್ರಸಿದ್ಧಿಯಾಗಿದೆ. ಈ ನಡುವೆ ಒಂದು 22 ವರ್ಷದಿಂದ ಭಾಳ ವಿಜೃಂಭಣೆಯಿಂದ ಹಬ್ಬವನ್ನು, ಚಾಮುಂಡೇಶ್ವರಿ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಏನಪ್ಪ ಅಂದರೆ ಈಗ ಒಂದು 11 ವರ್ಷದಿಂದ ಚಂಡಿಕಾ ಹೋಮ ಈ ಥರ ಎಲ್ಲ ಮಾಡಿ, ನಾಳೆ ಕರಗ ಮಹೋತ್ಸವ ಇದೆ. ಬೀರೇಶ್ವರ ಸ್ವಾಮಿ ಸನ್ನಿಧಾನದಿಂದ ಕರಗ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಬರುತ್ತೆ. ಆ ನಂತರ ಈ ಥರ ಭಾಳ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ದೇವಿ ಕೃಪೆಗೆ ಹಲವಾರು ಅಕ್ಕಪಕ್ಕೂರು, ಮೈಸೂರು ಅಲ್ಲಿಂದೆಲ್ಲ ಸುಮಾರು ಜನ ಭಕ್ತಾದಿಗಳು ನಾಳೆ ಆಗಮಿಸ್ತಾರೆ. ಮೊದಲ ದಿನ ನಡೆದಂತಹ ಪೂಜೆ, ಹೋಮ, ಮಂಗಳಾರತಿ, ಹೂವಿನ ಅಲಂಕಾರ ಎಲ್ಲವನ್ನು ಕೂಡ ನೀವು ನೋಡಿದ್ರಿ. ಮತ್ತೆ ಮುಂದುವರೆದ ಭಾಗದಲ್ಲಿ ಕರಗ ಮಹೋತ್ಸವವನ್ನು ನಾನು ನಿಮಗೆ ತೋರಿಸ್ತೀನಿ. ಹಲವಾರು ಕಲಾ ಮತ್ತು ಸಾಂಸ್ಕೃತಿಕ ತಂಡಗಳು ಕರಗ ಮಹೋತ್ಸವದಲ್ಲಿ ಪಾಲ್ಗೊಳ್ಳುತ್ತೆ ಹಾಗೂ ವಿಜೃಂಭಣೆಯಿಂದ ನಡೆಯುವಂತಹ ದೇವಿಯ ಉತ್ಸವವನ್ನು ಕೂಡ ನೀವು ಕಣ್ತುಂಬ್ಕೋಬಹುದು. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಅದನ್ನು ತೋರಿಸ್ತೀನಿ. Thank you.